ನಮಸ್ಕಾರ ಗೆಳೆಯರೇ, ಪೈಥಾನ್ ಫಾರ್ ಎಐ ಸೀರೀಸ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಎಐ, ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇದೆಲ್ಲದರ ಫೌಂಡೇಶನ್ ಆಗಿರುವ ನಂಪೈ ಅನ್ನು ಡೀಪ್ ಆಗಿ ಕಲಿತಾ ಹೋಗೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಎಐ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡಿದ್ವಿ. ಎಐ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಎಷ್ಟು ತರಹಗಳಿದ್ದಾವೆ, ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಆದ್ರೆ ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ಆ ಎಐ ಮೆಜಾರಿಟಿ ನಿಮ್ಮ ಡೇಟಾ ಮೇಲೆ ಡಿಪೆಂಡ್ ಆಗಿದೆ. ಈ ಡೇಟಾ ಇಲ್ಲದೆ ನಿಮ್ಮ ಎಐ ಏನು ಇಲ್ಲ. ಆದ್ರೆ ಆ ಡೇಟಾ ಅಂದ್ರೆ ಏನು, ಆ ಡೇಟಾ ನಾವು ಹೆಂಗೆ ನಾವು ತಗೊಂತೀವಿ, ಎಲ್ಲಿಂದ ತಗೊಂತೀವಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಮ್ದೊಂದು ಡೇಟಾ ಅಂದ್ರೆ ಇನ್ಫಾರ್ಮೇಶನ್, ಯಾವುದೇ ರೀತಿಯ ಇನ್ಫಾರ್ಮೇಶನ್ ಆಗಿರ್ಬೋದು. ಈಗ ನಿಮ್ಮ ಉದಾಹರಣೆ, ನಿಮ್ಮ ಇಮೇಜ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇದೆಲ್ಲ ಒಂದು ಡೇಟಾ ಆಗಿದೆ. ಈ ಡೇಟಾನ ನಾವು ತಗೊಂಡು ನಾವು ಡೈರೆಕ್ಟ್ ಆಗಿ ನಿಮ್ಮ ಮಷಿನ್ಗೆ ಕೊಡಲ್ಲ. ಮಷಿನ್ ಅಂದ್ರೆ ನಿಮ್ಮ ಎಐ ಮಾಡಲ್. ಎಐ ಮಾಡಿದ್ರೆ ಡೈರೆಕ್ಟ್ ನಾವು ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ಆ ಎಐ ನೋಡೋ ರೀತಿನೇ ಬೇರೆ ಆಗಿರುತ್ತೆ, ನಾವು ಹ್ಯೂಮನ್ಸ್ ನೋಡೋ ರೀತಿನೇ ಬೇರೆ ಆಗಿರುತ್ತೆ. ಅದಕ್ಕೆ ಮುಂಚೆ ನಾವು ನಿಮ್ಮ ಡೇಟಾನ ಕೆಲವೊಂದು ಪ್ರೋಸೆಸ್ ಮಾಡಬೇಕು, ಕ್ಲೀನ್ ಮಾಡಬೇಕು, ಮತ್ತೆ ಫಿಲ್ಟರ್ ಮಾಡಬೇಕು. ನಿಮ್ಮ ಮಷಿನ್ ಅರ್ಥ ಆಗೋ ರೀತಿಯನ್ನ ನಾವು ಪ್ರಿಪೇರ್ ಮಾಡಬೇಕು. ಆ ಪೇಸ್ಟ್ ನಾವು ಡೇಟಾ ಸೈನ್ಸ್ ಸ್ಪೇಸ್ ಅಂತ ಹೇಳ್ತೀವಿ. ಇಲ್ಲಿ ಡೇಟಾ ಅನಾಲಿಸಿಸ್, ಡೇಟಾ ವಿಜುವಲೈಸೇಷನ್ ಅಂತ ಕೆಲವೊಂದು ಭಾಗಗಳಿದ್ದಾವೆ. ಇಲ್ಲಿ ನಾವು ಅದನ್ನ ನಾವು ಡೀಪ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಡೇಟಾ ಅನಾಲಿಸಿಸ್ ಪಾರ್ಟಿಗೆ ಬಂದ್ರೆ, ಅಲ್ಲಿ ನಾವು ಕೆಲವೊಂದು ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಡೇಟಾನ ಅನಲೈಸ್ ಮಾಡ್ತೀವಿ. ಅದು ಯಾವ ರೀತಿ ಡೇಟಾ ಇದೆ, ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದನ್ನ ನಾವಿಲ್ಲಿ ನಿಮ್ಮ ಡೇಟಾ ಅನಾಲಿಸಿಸ್ ಸ್ಪೇಸಸ್ ಅಲ್ಲಿ ಮಾಡೋದು. ಅದಕ್ಕೆ ನಮ್ಗೆ ಕೆಲವೊಂದು ಟೂಲ್ಸ್ ಗಳು ಬೇಕು. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ಟೂಲ್ಸ್ ಗಳನ್ನ ನೋಡಿದ್ವಿ. ನಂಪೈ ನೋಡಿದ್ವಿ, ಪ್ಯಾಂಡಾಸ್ ನೋಡಿದ್ವಿ, ಮ್ಯಾಟ್ಪ್ಲಾಟ್ಲಿಬ್ ನೋಡಿದ್ವಿ. ಇವು ಯಾವ ರೀತಿ ವರ್ಕ್ ಆಗ್ತವೆ ಅಂತ ನಾವು ಥಿಯರಿಟಿಕಲ್ ಅರ್ಥ ಮಾಡ್ಕೊಂಡಿದೀವಿ. ಬಟ್ ಇದೇ ಟೂಲ್ಸ್ ಗಳನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ, ಇವತ್ತು ನಾವು ನಂಪೈನ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ನಂಪೈ ಅಂದ್ರೆ ಏನು? ನಂಪೈ ಅಂದ್ರೆ ನ್ಯೂಮರಿಕಲ್ ಪೈಥಾನ್. ಅಂದ್ರೆ ನಿಮ್ಮ ಪೈಥಾನ್ ಅಲ್ಲಿರುವ ನಂಬರ್ಸ್ ಗಳ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಈಗ ಮ್ಯಾಥಮೆಟಿಕಲ್ ಆಪರೇಷನ್ ಅಂದ್ರೆ ನಿಮ್ಮ ಅರೆ ಮೇಲೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದು. ಅದೇ ನಿಮ್ಮ ನಂಪೈ ಆಗಿರುತ್ತೆ. ನಿಮ್ಗೆ ಅರ್ಥ ಆಗುತ್ತೆ ನಾವು ಯಾವಾಗ ನಾವು ಪ್ರಾಕ್ಟಿಕಲ್ ಸೀಸನ್ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅವಾಗ. ಸೊ ಹಾಗಿದ್ರೆ ನಾವು ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾವು ನಂಪೈನ ಇನ್ಸ್ಟಾಲ್ ಮಾಡ್ಕೊಬೇಕು. ನಾನು ಇಲ್ಲಿ ಗೂಗಲ್ ಕೊಲ್ಯಾಬ್ ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮಲ್ಲಿ ಇಷ್ಟ ಆಗಿರೋ ನಿಮ್ಮ ಪ್ಲಾಟ್ಫಾರ್ಮ್ ಯಾವುದು, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಯೂಸ್ ಮಾಡಿ. ಜುಪಿಟರ್ ನೋಟ್ಬುಕ್ ಅಂತ ಇದೆ, ಅದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬಹುದು. ಇಲ್ಲ VS ಕೋಡ್ ಕೂಡ ಯೂಸ್ ಮಾಡ್ಕೊಬಹುದು. ಈಗ ನೀವು ಸಿಂಪಲ್ ಆಗಿ ನೋಡಿದ್ರೆ ಇಲ್ಲ ಗೂಗಲ್ ಕೊಲ್ಯಾಬ್ ನ ಯೂಸ್ ಮಾಡ್ಕೊಬಹುದು. ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಪಿಪ್ ಇನ್ಸ್ಟಾಲ್ ನಂಪೈ ಅಂತ ಮಾಡ್ಕೊಬೇಕಾಗುತ್ತೆ. ಏನು ಪಿಪ್ ಇನ್ಸ್ಟಾಲ್ ನಂಪೈ ಅಂದ್ರೆ ಏನಿಲ್ಲ ಅಂದ್ರೆ, ನಾವು ಏನಾದ್ರು ಯೂಸ್ ಮಾಡಕ್ ಮುಂಚೆ ಕೆಲವೊಂದು ಇನ್ಸ್ಟಾಲ್ ಮಾಡ್ಕೊಬೇಕು. ಅದು ನಿಮ್ ಆಪ್ಸೇ ಆಗಿರ್ಬೋದು, ನೀವು ನೋಡಿರ್ತೀರಾ, ನೀವು ಆಪ್ ಇನ್ಸ್ಟಾಲ್ ಮಾಡ್ಕೊಂಡಾಗ ನೀವು ಅದನ್ನ ಯೂಸ್ ಮಾಡೋದು ಅಲ್ವಾ. ಅದೇ ರೀತಿ ನಾವಿಲ್ಲಿ ನಂಪೈನ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಮೊದಲು ಇನ್ಸ್ಟಾಲ್ ಮಾಡ್ಕೊಬೇಕು, ರೈಟ್? ಅದಕ್ಕೆ ನಾವು ಕೆಲವೊಂದು ಕಮೆಂಟ್ಸ್ ನ ಯೂಸ್ ಮಾಡ್ತೀವಿ ಇಲ್ಲಿ. ಅದೇ ಪಿಪ್ ಇನ್ಸ್ಟಾಲ್ ನಂಪೈ ಅಂತ. ಸೊ ನೀವು ನೋಡಬಹುದು ಇಲ್ಲಿ ಕನೆಕ್ಟ್ ಅಂತ ಇರುತ್ತೆ, ರೀಕನೆಕ್ಟ್ ಅಂತ. ಇದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೊ ಓಕೆ, ನೀವು ನೋಡಿದಿರ್ಬೋದು ಇಲ್ಲಿ ಕನೆಕ್ಟ್ ಆಯ್ತು. ಇವಾಗ ನಾವು ಇದನ್ನ ರನ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ನೋಡಬಹುದು ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂದ್ರೆ ನಾನು ಆಗ್ಲೇ ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ನಿಮ್ಮ ಪಿಪ್ ಇನ್ಸ್ಟಾಲ್ ನಂಪೈ ಇನ್ಸ್ಟಾಲ್ ಆಗುತ್ತೆ. ನೀವು ಇನ್ಸ್ಟಾಲ್ ಕೂಡ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ, ರಿಕ್ವೈರ್ಡ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ. ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಇವಾಗ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ನಾವು ಇಂಪೋರ್ಟ್ ಮಾಡ್ಕೊಬೇಕು. ಇಂಪೋರ್ಟಿಂಗ್, ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಟೆಕ್ಸ್ಟ್ ಅಂತ ಕಾಣುತ್ತೆ. ಇದನ್ನ ನೀವು ಕೀವರ್ಡ್ ಆಗಿ ಯೂಸ್ ಮಾಡ್ಕೊಬಹುದು. ಕೀ ಅಂದ್ರೆ ಟೆಕ್ಸ್ಟ್ ಹಾಕೊಬಹುದು ನೀವು. ನಾನಿಲ್ಲಿ ಇಂಪೋರ್ಟಿಂಗ್ ಅಂತ ಟೆಕ್ಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ನಂಪೈನ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ಸ್ಟಾಲ್ ಮಾಡ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪೋರ್ಟ್, ಅದನ್ನ ನಾನು ನನ್ನ ಪ್ಲಾಟ್ಫಾರ್ಮ್ ಒಳಗಡೆ ತಗೋತಾ ಇದ್ದೀನಿ. ಅದಕ್ಕೇನು ಇಂಪೋರ್ಟ್ ನಂಪೈ ಆಸ್ ಅಂದ್ರೇನು, ನಾವು ನಂಪೈನ NP ಆಗಿ ಅಲಿಯಾಸ್ ನೇಮ್ ಇಂದ ತಗೋತಾ ಇದೀವಿ. ಇದು ನಂಪೈ NP ಅಂದ್ರೆ ಇದು ನಂಪೈನೇ ಅಲಿಯಾಸ್ ನೇಮ್ ಕೊಡ್ಕೋತಾ ಇದೀವಿ. ಈಗ ಹೇಗೆ ನಮ್ಗೆ ಅಡ್ಡ ಹೆಸರು ಇರುತ್ತೆ ಅಲ್ವಾ, ಅದೇ ರೀತಿ
ಇಲ್ಲಿ ಅಡ್ಡೆಷ್ಟು ಕರಿತಾ ಇದೀವಿ NP ಅಂತ. ಅದಾದ ನಂತರ ಸೊ ನಾವೀಗ ಇಂಪೋರ್ಟ್ ಮಾಡ್ಕೊಂಡ್ವಿ. ಇವಾಗ ನಂಪೈಗೆ ಹೋಗಕ್ ಮುಂಚೆ ನಮ್ಗೊಂದು ಕೆಲವೊಂದು ಡೇಟಾ ಟೈಪ್ಸ್ ಗೊತ್ತಿದ್ದಾವೆ. ಲಿಸ್ಟ್ ಅಂತ ಕೇಳಿರ್ತೀರಾ, ಅರೇ ಅಂತ ಕೇಳಿರ್ತೀರಾ, ಡಿಕ್ಷನರಿ ಅಂತ ಕೇಳಿರ್ತೀರಾ. ಇವೆಲ್ಲ ಒಂದು ಡೇಟಾ ಟೈಪ್ಸ್ ಅಲ್ವಾ. ಅದೇ ರೀತಿ ನಂಪೈ ಕೂಡ. ಈಗ ಈ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಏನ್ ನಾವು ನಂಪೈನ ತಗೊಂತೀವಿ, ಬಿಕಾಸ್ ನಂಪೈ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕಿಂತ ನಾವು ಮ್ಯಾಥಮೆಟಿಕಲ್ ಆಪರೇಷನ್ ಜಾಸ್ತಿ ಮಾಡ್ಬೋದು ನಿಮ್ಮ ನಂಪೈಯಲ್ಲಿ ಆಸ್ ಕಂಪೇರ್ ಟು ಅದರ್ ಲಿಸ್ಟ್ ಆಗಿರ್ಬೋದು, ನಿಮ್ಮ ಡಿಕ್ಷನರಿ ಆಗಿರ್ಬೋದು. ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಾವು ನಂಪೈಯಲ್ಲಿ ತುಂಬಾ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡ್ಬೋದು, ಮತ್ತೆ ಫಾಸ್ಟೆಸ್ಟ್ ಕೂಡ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ನಂಪೈನ ಚೂಸ್ ಮಾಡ್ತೀವಿ. ಸೊ ನಿಮ್ಗೆ ಎಕ್ಸಾಂಪಲ್ ಬೇಕು ಅಂದ್ರೆ ನೋಡೋಣ ಬನ್ನಿ. ನಾವು ಲಿಸ್ಟ್ ಮತ್ತೆ ನಿಮ್ಮ ನಂಪೈನ ಕಂಪೇರ್ ಮಾಡ್ತಾ ಹೋಗೋಣ. ಟೆಸ್ಟ್ ನ ಹಾಕೊಬಹುದು. NumPy array versus Python list. ಈಗ ನಾವು ಸಿಂಪಲ್ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತು ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ ಅಂತ. ನೋಡಿ, ಜಸ್ಟ್ ಈ ತರ ಮಾಡ್ಕೊಳ್ಳಿ. ಸೊ ನಾವು ಸಿಂಪಲ್ ಆಗಿ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿದೀವಿ. ಹಾಗೆ ಒಂದು NumPy ಅರೇ ಕೂಡ ಮಾಡ್ಕೊಳ್ಳೋಣ. NumPy ಅರೇ ಇಸ್ ಈಕ್ವಲ್ ಟು, ನೋಡಿ ಇವಾಗ ನಾವು ಕಾಲ್ ಮಾಡ್ತಾ ಇದೀವಿ. ಇದೇಂತಕ್ಕೆ NP ಅಂತ ಕಾಲ್ ಮಾಡಿದ್ವಿ, ಬಿಕಾಸ್ ಅಲಿಯಾಸ್ ನೇಮ್ ಏನಂತ ಕೊಟ್ಟಿರೋದು ನಾವಿಲ್ಲಿ NP ಅಂತ. ಅದಕ್ಕೋಸ್ಕರ ನಾವು NP ಅಂತ ಕಾಲ್ ಮಾಡ್ಕೊಂತ ಇದೀವಿ. ಮತ್ತೆ ಡಾಟ್ ಫಂಕ್ಷನ್ ನ ಕಾಲ್ ಮಾಡ್ಕೋತಾ ಇದೀವಿ. ನಮ್ಗೆ ಈಗ ಏನ್ ಫಂಕ್ಷನ್ ಬೇಕು, ನಾವೀಗೊಂದು NumPy ಅರೇನ ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೆ ನಾವು ಈ ಅರೇ ಅಂತ ಮಾಡಿ 1D ಅರೇನ ಕ್ರಿಯೇಟ್ ಮಾಡ್ಕೊಂತ ಇದೀವಿ. ಇದೇ ರೀತಿ ನಾವು 1, 2, 4 ಈಗ ಒಂದು NumPy ಅರೇ ಮತ್ತೆ ನಾರ್ಮಲ್ ಲಿಸ್ಟ್ ಕ್ರಿಯೇಟ್ ಆಯ್ತು. ಈಗ ನಾನೊಂದು ಆಪರೇಷನ್ ಮಾಡಬೇಕು ಅಂದ್ಕೊಳ್ಳಿ. ನಾನು ಈ ಲಿಸ್ಟಿಗೆ 2 ನ ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ ಬರಬೇಕು ಅಂದ್ರೆ ನಂಗೆ ಈ 1 ಗೆ ನಾವು ಈ ಲಿಸ್ಟಿಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 1 2 1 ಜಾ 2 2 2 ಜಾ 4 2 3 ಜಾ 6 ಮತ್ತೆ 4 2 ಜಾ 8 ಈ ರೀತಿ ಬರಬೇಕು. ಸೊ ಅದನ್ನ ನಾವು ಚೆಕ್ ಮಾಡೋಣ. ಮೊದಲು NumPy ಅಲ್ಲಿ ಟ್ರೈ ಮಾಡೋಣ. ಅದನ್ನ ಅರೇ ಇಂಟು 2 ಕೊಡ್ತೇನೆ, ನೋಡೋಣ ಏನ್ ಬರುತ್ತಾ. ನೋಡ್ಬೋದು 2 ಇಂಟು ಆಯ್ತು. ದಟ್ ಈಸ್ 2 1 ಜಾ 2 2 2 ಜಾ 4 3 2 ಜಾ 6 4 2 ಜಾ 8. ಸೊ ಇಲ್ಲಿ ನಮ್ಮ ಡೇಟಾ ಪ್ರಿಂಟ್ ಆಯ್ತು. ಅದೇ ನಾವು ಲಿಸ್ಟ್ ಅಲ್ಲಿ ಟ್ರೈ ಮಾಡೋಣ. ಇದನ್ನ ನೋಡಿ ಬರಲಿಲ್ಲ. ಬಟ್ ಏನಾಯ್ತು ಇಲ್ಲಿ ಅಂದ್ರೆ ಜಸ್ಟ್ ಡಬಲ್ ಆಯ್ತು. ಈ ಲಿಸ್ಟ್ ಡಬಲ್ ಆಯ್ತು. ನೋಡಿ 1 2 3 4 1 2 3 4. ಆದ್ರೆ ನಾವು ಇದೇ ತರ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನಾವು ಲೂಪ್ ಹಾಕ್ಬೇಕಾಗುತ್ತೆ ಲಿಸ್ಟ್ ಅಲ್ಲಿ. ಬಟ್ ನಿಮ್ಮ NumPy ಅದು ಎಲಿಮಿನೇಟ್ ಆಯ್ತು. ಜಸ್ಟ್ ನಾವು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ. ಇದನ್ನೇ ನಾವು ವೆಕ್ಟರೈಸ್ಡ್ ಆಪರೇಷನ್ ಅಂತ ಕರಿತೀವಿ. ಇದು ನಮ್ಮಲ್ಲಿ ನಿಮ್ಮ ನ್ಯೂರಲ್ ನೆಟ್ವರ್ಕ್ಸ್ ಹೋದಾಗ ಯೂಸ್ ಆಗುತ್ತೆ. ಏನು ವೆಕ್ಟರೈಸ್ಡ್ ಆಪರೇಷನ್. ಸೊ ಇದಾಗಿತ್ತು ನಿಮ್ಮ NumPy ಹಾಗೂ ಅದರ್ ಡೇಟಾ ಟೈಪ್ಸ್, ದಟ್ ಇಸ್ ಲಿಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅರೇಸ್ ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಇಷ್ಟೊಂದು ತರ ಅರೇಸ್ ಇದೆ. ನಾನು ಹೇಳಿದ ಹಾಗೆ ಹಿಂದಿನ ಕ್ಲಾಸ್ ಅಲ್ಲಿ 2D ಅರೇ, 3D ಅರೇ, 1D ಅರೇ. ಸೊ ಇದೆಲ್ಲ ಕೇಳಿರ್ತೀರಾ NumPy ಅಲ್ಲಿ. ಸೊ ಇದು ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಡಿಫ್ರೆನ್ಸ್ ನೋಡೋಣ ಎರಡಕ್ಕೂ ಏನಿದೆ ಅಂತ. ಅರೇ ಕ್ರಿಯೇಷನ್. ಸೊ ಅರೇ ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು 1D ಅರೇ. 1D ಅರೇ ಹೇಗಿರುತ್ತೆ, 1D ಅರೇ ಇಸ್ ಈಕ್ವಲ್ ಟು, ಈಗ ನಾವು ಕ್ರಿಯೇಟ್ ಮಾಡೋದು 1D ಅರೇನಾ, NP ಡಾಟ್ ಅಲಿಯಾಸ್ ನೇಮ್ ಕಾಲ್ ಮಾಡಿದ್ವಿ, ಡಾಟ್ ಅರೇ ಆಫ್ 1, 2, 3, 4. Okay, so keywords problem. So not allowed to use the numbers before the starting here. Okay.
ಸೊ ನೋಡಿ 1D ಅರೇ ಕ್ರಿಯೇಟ್ ಆಯ್ತು. ಇದು ನಾವು ಪ್ರಿಂಟ್ ಮಾಡೋಣ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ 1D ಅರೇ. ಸೊ ಇಲ್ಲಿ ಸಿಂಗಲ್ ಒಂದು ರೋ ಇದೆ ಅಷ್ಟೇ. ದಟ್ ಈಸ್ ವಾಟ್ ವಿ ಕಾಲ್ 1D ಅರೇ. ಅಂಡ್ ಹೌ ವಿ ಲುಕ್ಸ್ ದ 2D ಅರೇ. ಹಾಗೆ 2D ಅರೇ ಯಾವ ರೀತಿ ಇರುತ್ತೆ ನೋಡಿ. D2 ಅರೇ ಇಸ್ ಈಕ್ವಲ್ ಟು np ಡಾಟ್ ಸೇಮ್ ಏನೇ ಅರೇ. ಅರೇ ಇಲ್ಲಿ ಮಾತ್ರ ಚೇಂಜಸ್ ಮಾಡ್ಕೊಂತೀವಿ. ಇಲ್ಲಿ ನಾವು ಅರೇ ಒಳಗಡೆ ಇನ್ನೊಂದು ಅರೇ ಹಾಕ್ತಾ ಇದೀವಿ. ಸೊ ಈಗ ಫಸ್ಟ್ ಒಂದು ಬೇಕು ನಮಗೆ 1, 2, 3, 4. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬೇಕು 5, 6, 7, 8. D2 ಅರೇ. ಸೊ ಇದು ನಿಮ್ಮ 2D ಅರೇ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾವು 2 ಬ್ರಾಕೆಟ್ಸ್ ನ ಇನ್ಕ್ಲೂಡ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ 1D ಅರೇಲಿ ಬಂದ್ರೆ ಜಸ್ಟ್ 1 ಬ್ರಾಕೆಟ್ ನ ಇನ್ಕ್ಲೂಡ್ ಮಾಡಿದ್ದೀವಿ ಅಲ್ವಾ. ಇದೇ ಇದು ಡಿಫ್ರೆನ್ಸ್ ಆಗಿರುತ್ತೆ ನಿಮ್ಮ 1D ಅರೇಗೂ ಮತ್ತೆ 2D ಅರೇಗೂ. ಹಾಗಿದ್ರೆ ನಾವು 2D ಅರೇನ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿರ್ಬೋದು ನೀವು. ನಿಮ್ಮ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಕೇಳಿರ್ತೀರಾ. ಸೊ ಅಲ್ಲಿ ನಾವು ಈ 2D ಅರೇನ ಯೂಸ್ ಮಾಡ್ತೀವಿ. ನೀವು ಡೇಟಾ ಟೈಪ್ಸ್ ಕೂಡ ಡಿಫೈನ್ ಮಾಡಬಹುದು ಇದಕ್ಕೆ. ಫಾರ್ ಎಕ್ಸಾಂಪಲ್ C is equal to np dot array of 1, 2, 3, 6. ಮತ್ತೆ ಇಲ್ಲಿ ನೀವು D ಟೈಪ್ ಅಂದ್ರೆ ಡೇಟಾ ಟೈಪ್ ಹಾಕ್ಬಿಟ್ಟು is equal to float ಅಂತ ಮಾಡಿ ರನ್ ಕೊಟ್ರೆ ನೀವು ನೋಡ್ಬೋದು ನಾನು ಎಂಟರ್ ಮಾಡಿದ್ದು ಇಂಟಿಜರ್ ಫಾರ್ಮೆಟ್ ಅಲ್ಲಿ, ಬಟ್ ಇಲ್ಲಿ ಬಂದಿದ್ದು ಫ್ಲೋಟ್ ಫಾರ್ಮೆಟ್ ಅಲ್ಲಿ. ಏಕೆ? ಬಿಕಾಸ್ ನಾನು ಡೇಟಾ ಟೈಪ್ ನಲ್ಲಿ ಡಿಫೈನ್ ಮಾಡಿದ್ದೀನಿ. ಇಲ್ಲಿ ಇಂಟ್ ಅಂತ ಹಾಕಿಲ್ಲ, ನಾನು ಫ್ಲೋಟ್ ಅಂತ ಹಾಕಿದ್ದೀನಿ. ಸೊ ಈ ರೀತಿ ಕೂಡ ನೀವು ಡೇಟಾ ಟೈಪ್ ನ ಡಿಫೈನ್ ಮಾಡಬಹುದು ವೆಲ್ ಕ್ರಿಯೇಟಿಂಗ್ ದ ಅರೇಸ್. ಇವಾಗ ನಾವು ಅರೇನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಂಡ್ವಿ. ನಾವು 1D ಅರೇನ ಕಲ್ತ್ಕೊಂಡ್ವಿ, 2D ಅರೇನ ಕಲ್ತ್ಕೊಂಡ್ವಿ, ಮತ್ತೆ ಅದಕ್ಕೆ ಡೇಟಾ ಟೈಪ್ ನ ಯಾವ ರೀತಿ ಕೊಡೋದು ಕೂಡ ಕಲ್ತ್ಕೊಂಡ್ವಿ. ಇವಾಗ ಅರೇಸ್ ಪ್ರಾಪರ್ಟೀಸ್ ನ ಅರ್ಥ ಮಾಡ್ಕೊಳ್ಳೋಣ. ಅರೇಸ್ ಅಲ್ಲಿ ಕೆಲವು ಪ್ರಾಪರ್ಟೀಸ್ ಇರುತ್ತೆ. ಸೊ ಟೆಕ್ಸ್ಟ್ ಹಾಕೊಳ್ಳೋಣ. ಅರೇ ಪ್ರಾಪರ್ಟೀಸ್. ಸೊ ಏನು ಅರೇ ಪ್ರಾಪರ್ಟೀಸ್ ಆಗಿದ್ರೆ, ಇವಾಗ ನಾವು ಒಂದು ಅರೇ ಕ್ರಿಯೇಟ್ ಮಾಡ್ಕೊಂಡ್ವಿ ಅಂದ್ಕೊಳ್ಳೋಣ. 1D ಅರೇನ ತಗೊಳ್ಳೋಣ, 2D ಅರೇ ತಗೊಳ್ಳೋಣ. ಸೊ ಲೆಟ್ ಸಿ, ದಿಸ್ ಇಸ್ ಅವರ್ ಅರೇ. ಜಸ್ಟ್ ರನ್ ಇಸ್ ದಟ್. ಸೊ ಇಲ್ಲಿ ನಾನು 2D ಅರೇ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಈಗ ನಾನು ಕೆಲವೊಂದು ಪ್ರಾಪರ್ಟೀಸ್ ನ ನೋಡಬೇಕು. ನಾವು ಪ್ರಿಂಟ್ ಯೂಸ್ ಮಾಡ್ತಾ ಇದೀವಿ ಇಲ್ಲಿ. ಪ್ರಿಂಟ್ ಅರೇ ಡಾಟ್ ಎಂಡ್ ಡೆಮ್. ಸೊ ಇದು ಎಷ್ಟು ಡೈಮೆನ್ಷನ್ ಇದೆ ಅಂತ ನೀವು ಚೆಕ್ ಮಾಡ್ಕೊಬಹುದು. ಸೊ ಅರೇಸ್ ಎಲ್ಲ ತಗೊಂಡಿರೋದಿಲ್ಲ. D2 ಅರೇ ಎಂಡ್ ಡೈಮೆನ್ಷನ್ ಅಂತ ಕೊಟ್ಕೊಂಡ್ರೆ ನೀವು ನೋಡಬಹುದು 2 ಡೈಮೆನ್ಷನ್. ಬಿಕಾಸ್ 2 ಅಂತ ಬಂದಿದೆ ಅಂದ್ರೆ ಏನು, ಇಲ್ಲಿ ನಾವು ಡೇಟಾ ನಮಗೆ ಕೊಟ್ಟಿರೋದು ಏನು ಅಂದ್ರೆ ಇದು 2 ಡೈಮೆನ್ಷನ್ ಅರೇ. ನೋಡಬಹುದು ನಾವು 2 ಡೈಮೆನ್ಷನ್ ಅಲ್ಲಿ ಕೊಟ್ಟಿದ್ದೀವಿ ಅಲ್ವಾ. ಅದಕ್ಕೆ ನಾವಿಲ್ಲಿ ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಿಕೊಂಡು ನಾವು 2 ಅಂತ ಬರುತ್ತೆ. ಯಾವುದಕ್ಕೆ? ಎಂಡ್ ಇನ್. This is one of the function or properties of this array. Next, shape. ಈಗ ನಾವು shape ಕೂಡ ಪ್ರಿಂಟ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಆಫ್ D2 ಆಫ್ array ಡಾಟ್ shape. ನೋಡಿದ್ರೆ ಇದು ಶೇಪ್ ಬರುತ್ತೆ. ಇಂತ 2 into 4 ಬಂತು. ಬಿಕಾಸ್ ನೀವು ನೋಡ್ಬೋದು, ಇದು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಕ್ಲಿಯರ್ ದಿಸ್.
ಈಗ ನಮಗಲ್ಲಿ ಡೇಟಾ ಏನಿದೆ ನೀವು ನೋಡ್ತಾ ಇರ್ಬೋದು, ಡೇಟಾ ಇರೋದು 1 2 3 4 5 6 7 8 ಅಲ್ವಾ. ಸೊ ನಮ್ದೊಂದು 2D ಅರೇ ಇದೆ. 1 2 3 4 5 6 7 8. ಸೊ ಇದು ನಮ್ಮ 2D ಅರೇ. ಅಲ್ಲಿ ಏಂತಕ್ಕೆ ಇಲ್ಲಿ 2 ಮತ್ತೆ 4 ಬಂತು, ಇದು ಶೇಪ್ ಹೇಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಂದ್ಬಿಟ್ಟು 2 ರೋಸ್, ಎಷ್ಟು ರೋಸ್ಗಳಿದಾವೆ ಇಲ್ಲಿ, ದಿಸ್ ಇಸ್ ರೋಸ್, 2 ರೋಸ್ಗಳಿದಾವೆ. ಮತ್ತೆ ಇನ್ನೇನಿದೆ ಅಲ್ಲಿ 4 ಕಾಲಮ್ಸ್. ಸೊ ಯಾವ್ದು ಕಾಲಮ್ಸ್ ಇಲ್ಲಿ ಮೇಲ್ ನೋಡ್ತಾ ಇರ್ತೀರಾ, ಇದು ಕಾಲಮ್ಸ್ ಆಗಿರುತ್ತೆ. ಇದು 4 ಕಾಲಮ್ಸ್. That is, there are 4 columns, right? There are 4 columns. Then total elements are 4 to the 8 elements. ಸೊ ಈ ರೀತಿ ನಮಗೆ ಸೇಪ್ ಬಂತು. ನೋಡಬಹುದು, ಇಲ್ಲಿ ನೀವು 8 ಎಲಿಮೆಂಟ್ಸ್ ಇದಾವೆ. 1 2 3 4 5 6 7 8. ಮತ್ತೆ ಸೇಪ್ ಏನು, 2 rows 4 columns. This is what we call shape here. Next ಬಂದ್ಬಿಟ್ಟು size. So PRINT print of D2 of array of dot size. Size 8 ಅಂತ ಬಂತು. ಏಕೆ size 8 ಅಂತ ಬಂತು? Because total number of elements are 8 there, right? ಅಲ್ಲಿ 8 elements ಗಳಿದಾವೆ. 4 to the 8. So that is what we call size. Next ಬಂದ್ಬಿಟ್ಟು D types. What is the data types? Whether it is float or int. ಇಲ್ಲಿ int data type ಇದೆಯಲ್ಲ, float data type ಇದೆಯಲ್ಲ, ಅದನ್ನು ಕೂಡ ನಾವಿಲ್ಲಿ ನೋಡಬಹುದು. So just copy this. So just say D type. Int 64 because it is a format of integer format. 64-bit integer format data, right? ಇದು ಫ್ಲೋಟ್ ಅಲ್ಲ, ಇಂಟಿಜರ್ ಫಾರ್ಮೆಟ್ ಡೇಟಾ ಫಾರ್ಮೆಟ್. ಅದಕ್ಕೋಸ್ಕರ ಇಲ್ಲಿ ಏನಂತ ಬಂದಿದೆ, ಡೇಟಾ ಟೈಪ್ಸ್ int 64. ಸೊ ಇದು ನಿಮ್ಮ ಅರೇಸ್ ನ ಪ್ರಾಪರ್ಟೀಸ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅರೇ ಆಪರೇಷನ್ಸ್. ನಾವು ಅರೇ ಆಪರೇಷನ್ಸ್ ನೋಡೋಣ. ಈಗ ಇಲ್ಲಿವರೆಗೂ ನಾವು ಅರೇ ಪ್ರಾಪರ್ಟೀಸ್ ನೋಡೋದು, ಮತ್ತೆ ಅರೇ ಕ್ರಿಯೇಷನ್ ಮಾಡೋದು, ಅರೇ ಪ್ರಾಪರ್ಟೀಸ್ ಕಲ್ತ್ಕೊಂಡು, ಇವಾಗ ಅರೇ ಆಪರೇಷನ್, ಕೆಲವೊಂದು ಆಪರೇಷನ್ಸ್ ಇರುತ್ತೆ, ಅದನ್ನ ನಾವಿಲ್ಲಿ ಕಲಿತಾ ಹೋಗೋಣ. ಸೊ ಟೆಕ್ಸ್ಟ್ ಬರ್ಕೋಣ. ಟೆಕ್ಸ್ಟ್ ಈಸ್ ಅರೇ operations. So what is the operation here? ಈಗ ನಾವು ನೋಡಿರ್ಬೋದು, ಈಗ ನಾನು ಎರಡು ಇದು ನಿಮ್ಮ ಅರೇಸ್ ನ 2D ಅರೇ ಆಗಿರ್ಬೋದು, 1D ಅರೇ ಆಗಿರ್ಬೋದು, ನಾನು ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, ಒಂದಕ್ಕಿಂತ ಒಂದು, ಆತರ ಮಾಡಬಹುದಾ? ಈಗ ಅಡಿಷನ್ ಮಾಡಬೇಕು ಒಂದರೆ, ಮತ್ತೆ ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್ ಅಂತ ಕೇಳಿರ್ತೀರಾ. ಮ್ಯಾಟ್ರಿಕ್ ಮಲ್ಟಿಪ್ಲಿಕೇಶನ್, ಮ್ಯಾಟ್ರಿಕ್ ಸಬ್ಟ್ರಾಕ್ಷನ್, ಅಡಿಷನ್ ಇದೆಲ್ಲ ಕೇಳಿರ್ತೀರಲ್ವಾ, ಆ ಆಪರೇಷನ್ಸ್ ನಾವಿಲ್ಲಿ ಮಾಡ್ತಾ ಇರ್ತೀವಿ. ಈಗ ನಾವು ಅಂದ್ಕೊಳ್ಳೋಣ, ನಾನು ಅರೇ ಕ್ರಿಯೇಟ್ ಮಾಡ್ಕೊತೀನಿ. np ಡಾಟ್ ಅರೇ ಆಫ್ 1 2 3 ಇದೊಂದರೆ, ಮತ್ತೆ ಬಿ np ಡಾಟ್ ಅರೇ ಆಫ್ 4 5 6. ಸೊ ಈಗ ನಾವು ಒಂದು ಅರೇ ಕ್ರಿಯೇಟ್ ಮಾಡ್ಕೊಂಡು, ಯಾವ ಫಾರ್ಮ್ಯಾಟ್ ಅಲ್ಲಿ, 1D ಫಾರ್ಮ್ಯಾಟ್ ಅಲ್ಲಿ. ಈಗ ನಾನು ಈ ಅರೇಗೂ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ನ ಮಾಡಬೇಕು. ಅದಕ್ಕೆ ನೋಡಿ, ನಾನು a ಪ್ಲಸ್ b ಏನ್ ಮಾಡ್ತಾ ಇದ್ದೀನಿ, ನಾನು ಅಡಿಷನ್ ಮಾಡ್ತಾ ಇದ್ದೀನಿ ಒಂದಕ್ಕಿಂತ ಒಂದನ್ನ. ಸೊ ಸಮ್ ಮಾಡ್ಬೇಕು, ಇಲ್ಲಿ ಮಾಡ್ತಾ ಇದೆ, ಜಸ್ಟ್ ವೇಟ್. Yeah, so we have created with the 2 array. ಅರೇ ಕ್ರಿಯೇಟ್ ಮಾಡಿದೀವಿ 1D ಫಾರ್ಮೆಟ್ ಅಲ್ಲಿ. ಈಗ ನಾನು ಸಮ್ ಮಾಡ್ತೀನಿ, ಏನ್ ಬರುತ್ತೆ ನೋಡೋಣ.
576 ಏನಕ್ಕೆ ಇಲ್ಲಿ ನಾನು ಅಡಿಷನ್ ಮಾಡ್ತಾ ಇದ್ದೀನಿ. ಇಲ್ಲಿ 4+1 ಈ ಅರೆ ಈ ಅರೆ ಜೊತೆ ಅಡಿಷನ್ ಆಗ್ತಾ ಇದೆ ನೋಡಿ. ಇಲ್ಲಿ 4+1 5, 5+2 7, 6+3 9 ಈ ರೀತಿ ನಾವು ಅಡಿಷನ್ ಮಾಡ್ಕೊಂತೀವಿ. ಮತ್ತೆ ನಮಗೆ ಸಪ್ರಾಕ್ಷನ್ ಬೇಕಂದ್ರೆ a ಮೈನಸ್ b, ಜಸ್ಟ್ ಆಪರೇಟರ್ ಚೇಂಜರ್ ಅಷ್ಟೇ. ಇಲ್ಲಿ ನೋಡಿ ಈ ಆಪರೇಟರ್ ಚೇಂಜ್ ಮಾಡ್ತಾ ಇದ್ದೀನಿ, ಇಲ್ಲೊಂದು ಆಪರೇಟರ್ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಡಿಷನ್ ಹಾಕೊಂಡು ಸಪ್ರಾಕ್ಷನ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ನಾವು ರನ್ ಮಾಡಿದ್ರೆ ಸಪ್ರಾಕ್ಷನ್ ಆಗುತ್ತೆ. 4 - 1 that is -3. ಸೊ ಇಲ್ಲಿ a ಮೈನಸ್ b that is 1 - 4 that is -3, 2 - 5 -3, 3 - 6 -3. ಸೊ ಇಲ್ಲಿ ಸಪ್ರಾಕ್ಷನ್ ಆಗ್ತಾ ಇದೆ. ಡಿವೈಡೆಡ್ ಕೂಡ ಸೇಮ್ ಮಾಡಬಹುದು ನೀವು. a ಡಿವೈಡ್ ಬೈ b ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಯು ಕ್ಯಾನ್ ಸಿ ಡಿವೈಡೆಡ್. ಎಂತಕ್ಕೆ ಇಲ್ಲಿ ನಮಗೆ ಫ್ಲೋಟ್ ಬಂತು ನೀವು ನೋಡಿರ್ಬೋದು. ಇಲ್ಲಿ ನಾವು ಡೇಟಾ ಇಂಟ್ ತಗೊಂಡಿದ್ವಿ, ಇಂಟೀಜರ್ ಫಾರ್ಮೆಟ್ ಅಲ್ಲಿ ಇದೆ. ಯಾವಾಗ ನಾವು ಡಿವೈಡ್ ಮಾಡ್ತೀವೋ ಅದು ಫ್ಲೋಟಿಗೆ ಕನ್ವರ್ಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಅದು ಅಗತ್ಯ ಇಲ್ಲ, ಡಿ ಟೈಪ್ ನಾವು ಚೇಂಜ್ ಮಾಡ್ಬೇಕಂತ ಇಲ್ಲಿ ಯಾವಾಗ್ಲೂ. ಸೊ ಆಟೋಮೆಟಿಕ್ ಆಗಿ ಅದು ನೀವು ಡಿವೈಡ್ ಮಾಡಿದಾಗ ಅದು ಫ್ಲೋಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ದಟ್ ಇಸ್ ದ ಪ್ರಾಪರ್ಟಿ ಆಫ್ ಯುವರ್ NumPy. ಸೊ ನಾವು ಅರೆ ಆಪರೇಷನ್ಸ್ ತಿಳ್ಕೊಂಡ್ವಿ. ಕೆಲವೊಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ನೋಡೋಣ ಈಗ. ಕೆಲವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಜಸ್ಟ್ ಸಿ ಪ್ರಿಂಟ್ ಆಫ್, ನಾನು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಯಾವುದಕ್ಕೆ? ನಿಮ್ಮ ಅರೆಗೆ. ಏನ್ ಅರೆ ಇದೆ ಇಲ್ಲಿ ಫಸ್ಟ್ ಒನ್, ಹೇಗೆ ನಾನು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಯಾವ ರೀತಿ ಮಾಡೋಣ? ಪ್ರಿಂಟ್ ಆಫ್ np.sq ಸ್ಕ್ವೇರ್ ರೂಟ್. ಸೊ ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ. ಸ್ಕ್ವೇರ್ ರೂಟ್ sqrt ಸ್ಕ್ವೇರ್ ರೂಟ್ ಆಫ್ ವಾಟ್ಸ್ ದಿಸ್ ಅರೆ ಇ. ಸೊ ನೋಡೋಣ ಏನು ಗೊತ್ತಾ. ಸೊ ಇಲ್ಲಿ ನೋಡ್ಬೋದು ಸ್ಕ್ವೇರ್ ರೂಟ್ ಆಫ್ ಇ ಅಂದ್ರೆ 1 ನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 1 ಆಗಿರುತ್ತೆ. 2 ನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 1.414 ಅಂತ ಬಂದಿದೆ. ಮತ್ತೆ 3 ನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 1.73. ಸೊ ಲೈಕ್ ದಿಸ್ ಯು ಕ್ಯಾನ್ ಪರ್ಫಾರ್ಮ್ ಎ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆನ್ ಯುವರ್ ಡೇಟಾ. ಸೊ ಇಲ್ಲಿ ಯಾವುದು ಡೇಟಾ? ನಿಮ್ಮ ಅರೆ ಒಳಗಿರೋ ಡೇಟಾ ಇದೆಯಲ್ಲ, ಇದೇ ನಿಮ್ಮ ಡೇಟಾ. ಸೊ ನಾವು ಮುಂದೆ ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, NLP, ನ್ಯೂರಲ್ ನೆಟ್ವರ್ಕ್ಸ್ ಅವೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ರಿಯಲ್ ವರ್ಲ್ಡ್ ಡೇಟಾನ ತಗೊಂತೀವಿ. ಈ ಜಾಗದಲ್ಲಿ ರಿಯಲ್ ವರ್ಲ್ಡ್ ಡೇಟಾ ಇರುತ್ತೆ. ನಿಮ್ಮ ಇಮೇಜ್ ಡೇಟಾ ಆಗಿರ್ಬೋದು, ಆಡಿಯೋ ಡೇಟಾ ಆಗಿರ್ಬೋದು, ಈ ಜಾಗದಲ್ಲಿ ಇರುತ್ತೆ ಅದು. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಮ್ಯಾಥಮೆಟಿಕಲ್ ಆಪರೇಷನ್ ಒಂದು. ಸೊ ಇನ್ನೊಂದು ಆಪರೇಷನ್ ನೋಡ್ಬೋದು ನೀವು, np.sum ಆಫ್ e. ಸೊ ವಾಟ್ ವಿ ಗಾಟ್, ದಟ್ ಈಸ್ 5 or 6 print yeah. So now you can see 6 here because sum ಮಾಡಿದೆ. a ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? 3 ಎಲಿಮೆಂಟ್ಸ್ ಇದಾವೆ. ದಟ್ ಈಸ್ 1 + 2 + 3 ಯು ಗೆಟ್ ದ 6. ದಟ್ ಈಸ್ ಸಮ್. ನಿಮಗೆ ಸಮ್ ಆಗುತ್ತೆ ಇದು. ಈ ರೀತಿ ನೀವು ಆಪರೇಷನ್ಸ್ ಮಾಡ್ಬೋದು. ನಿಮಗೆ ಮತ್ತೆ ಇದರಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು? ಎ ಅಲ್ಲಿ ಈ ಅರೆಯಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು? 3 ಬರಬೇಕಲ್ವಾ? ಅದಕ್ಕೆ ನೀವು np.max ಯೂಸ್ ಮಾಡಬೇಕಾಗುತ್ತೆ. ದಟ್ ಈಸ್ np.max ಆಫ್ ಇ ಅಂತ ಕೊಟ್ಟರೆ ನಿಮಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಬರುತ್ತೆ. ಯಾವುದು ಮ್ಯಾಕ್ಸಿಮಮ್ ಎಲಿಮೆಂಟ್? 3. ನೋಡ್ತಾ ಇರ್ಬೋದು, ಇಲ್ಲಿ 3 ಪ್ರಿಂಟ್ ಆಯ್ತು. ಇಲ್ಲಿ 3 ಪ್ರಿಂಟ್ ಆಗುತ್ತೆ. ಈಗ ಮಿನಿಮಮ್ ಕೂಡ ನೀವು ತಗೊಂಡ್ಬೋದು. np.minimum ದಟ್ ಈಸ್ ಎ. ಸೊ ಇಲ್ಲಿ ನೀವು ನೋಡಿದ್ರೆ ಹೇಳ್ಬಿಡ್ಬೋದು, ಇಲ್ಲಿ ನೀವು ಈ ಆಪರೇಷನ್ಸ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋ ಅಗತ್ಯ ಇಲ್ಲ. ನೀವು ಮ್ಯಾನ್ಯುವಲ್ ಆಗಿ ನೋಡಿದ್ರೆ ಹೇಳ್ಬಿಡ್ತೀರಾ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಅಂತ. ಆದ್ರೆ ಯಾವಾಗ ನಿಮ್ಗೆ ಹ್ಯೂಜ್ ಅಮೌಂಟ್ ಆಫ್ ಡೇಟಾಸ್ ಡೀಲ್ ಮಾಡ್ಬೇಕಾಗುತ್ತೋ ಅವಾಗ ಅಫ್ಕೋರ್ಸ್ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ತುಂಬಾ ಡೇಟಾಸ್ ಇರುತ್ತೆ. ಎಷ್ಟು ಅಂತ ನೋಡ್ತೀರಾ, ಇಲ್ಲಿ ಅಂತ ಐಡೆಂಟಿಫೈ ಮಾಡ್ತೀರಾ ಅಲ್ವಾ? ಆ ಟೈಮಲ್ಲಿ ಈ ಫಂಕ್ಷನ್ಸ್ ಗಳು ತುಂಬಾನೇ ಯೂಸ್ ಆಗ್ತವೆ. ಈಗ ನಾವು ಯಾವ್ದೊಂದು ಇಮೇಜ್ ನಲ್ಲಿ ಡೀಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಈಗ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇರುತ್ತೆ. ನಮಗೆ ಗೊತ್ತಿಲ್ಲ ಆ ಪಿಕ್ಸೆಲ್ಗಳು ಎಷ್ಟೊಂದು ಪಿಕ್ಸೆಲ್ಗಳು ಇರ್ತವೆ. ಆ ಪಿಕ್ಸೆಲ್ ಅಲ್ಲಿ ಮೆಜಾರಿಟಿ ಆಫ್ ಪಿಕ್ಸೆಲ್ ಡೆನ್ಸಿಟಿ ಯಾವ ಜಾಗದಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಕ್ಕೆ ನಾವು ಈ ಮ್ಯಾಕ್ಸ್ ಮಿನಿಮಮ್ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಇದು ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ವಾಟ್ ಇಸ್ ದ ಮ್ಯಾಥಮೆಟಿಕಲ್ ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್, ಅರೆ ಆಪರೇಷನ್ಸ್,